ನಮಸ್ಕಾರ ಬಂಧುಗಳೇ. ಇವತ್ತಿನ ವಿಚಾರ ಧರ್ಮ. ಧರ್ಮ 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 ಧರ್ಮೋ ರಕ್ಷತಿ ರಕ್ಷಿತಃ. ಏನು ಧರ್ಮ ಅಂದರೆ? ದೇವ್ರ ಫೋಟೋ ಪೂಜೆ ಮಾಡೋದು, ಧರ್ಮನ ಯಾಗ ಯಜ್ಞಾದಿಗಳು, ಜಪ ಮಾಡೋದು, ಇಷ್ಟೇನಾ ಧರ್ಮ? ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಉಪನಿಷತ್ತಲ್ಲಿ ಹೇಳಿದಾರಲ್ಲ. ಧರ್ಮನ ರಕ್ಷಣೆ ಮಾಡಿದವರನ್ನು ಧರ್ಮ ರಕ್ಷಿಸುತ್ತೆ ಅಂತ. ಅಂದರೆ ಮಾನವ ಧರ್ಮ ಏನೋ ಆಗೋ ಬದಲು ಮೊದಲು ಮಾನವನಾಗು. ಮಾನವ ಧರ್ಮನ ಮನುಷ್ಯತ್ವ, ಹಿಂಸೆ ಮಾಡದೆ ಇನ್ನೊಂದು ಜೀವಕ್ಕೆ, ಸಾಧ್ಯವಾದರೆ ಸಹಾಯ, ಇಲ್ಲ ಅಂದರೆ ತನ್ನ ಪಾಡಿಗೆ ತಾನು ಇನ್ನೊಂದು ಜೀವಕ್ಕೆ ನೋವು ಮಾಡದೆ, ಹಿಂಸೆ ಮಾಡದೆ ಬದುಕೋದೆ ಭೂಮಿಯಲ್ಲಿ ಮನುಷ್ಯ ಧರ್ಮ ಅಂತ ಹೇಳ್ತಾರೆ. ಈ ಮನುಷ್ಯ ಧರ್ಮನ ಪಾಲನೆ ಮಾಡದೆ ಯಾವುದೇ ಯಾಗ ಯಜ್ಞಾದಿಗಳು, ಜಪ ತಪಾದಿಗಳು, ಪೂಜೆ ಪುನಸ್ಕಾರಗಳು ಏನು ಮಾಡಿದರೂ ಲಾಭ ಇಲ್ಲ, ಪ್ರಯೋಜನ ಇಲ್ಲ, ಕಾಪಾಡೋದಿಲ್ಲ. ಮನುಷ್ಯ ಧರ್ಮನ ಪಾಲನೆ ಮಾಡದೆ ಕನಿಷ್ಠ ಪ್ರಾಣಿಗಳು ಸಹಿತ ಪ್ರಕೃತಿ ಸಹಜವಾಗಿ ಬದುಕ್ತವೆ. ಯಾರಿಗೂ ಪ್ರಕೃತಿಗೆ ತೊಂದರೆ ಕೊಡದೆ ಮನುಷ್ಯ ಅದಕ್ಕಿಂತ ಕೀಳಾಗಿ ಕೊಲೆ ಸುಲಿಗೆ ಮಾಡಬಾರದೆಲ್ಲ ಮಾಡಿ ಕೆಟ್ಟದ್ದನ್ನು ಎಣಿಸಿ ಬಯಸಿ ದೇವರೇ ಕಾಪಾಡಪ್ಪ ಅಂದರೆ ಕಾಪಾಡುತ್ತಾ? ಹೌದು, ದೇವರು ಅಂದರೆ ಅಖಂಡ ಬ್ರಹ್ಮಾಂಡ ಶಕ್ತಿ. ಅದನ್ನು ಒಂದು ಫೋಟೋದಲ್ಲಿ, ಒಂದು ವಿಗ್ರಹದಲ್ಲಿ ಹಿಡಿದಿಡೋಕ್ಕಾಗಲ್ಲ. ಆದರೆ ಒಂದು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ಹಿರಿಯರು ಕೊಟ್ಟಿದ್ದಾರೆ, ಆ ಒಂದು ಸೂತ್ರನ ಕೊಟ್ಟಿದ್ದಾರೆ. ಸೊ ದೇವರು ಯಾರಿಗೂ ಕೆಟ್ಟದ್ದು ಮಾಡಲ್ಲ. ಮಾಡಿದರೆ ಒಳ್ಳೇದು ಮಾಡ್ಬೋದು, ಆದರೆ ನೀನು ಒಳ್ಳೇದು ಮಾಡಿದರೆ ಮಾತ್ರ. ಒಂದು ಇಚ್ಛಾಶಕ್ತಿ ಕೊಟ್ಟಿದ್ದಾನೆ ದೇವರು. ಏನು ಅಂತ ಹೇಳಿದರೆ, ನಿನಗೆ ಒಳ್ಳೇದಾಗಬೇಕಾ? ನನಗೆ ಒಳ್ಳೇದಾಗಬೇಕು, ನಾನು ಒಳ್ಳೇದು ಮಾಡಿದರೆ, ಒಳ್ಳೇದನ್ನ ಯೋಚನೆ ಮಾಡಿದರೆ, ಒಳ್ಳೆ ಕರ್ಮ ಮಾಡಿದರೆ ಒಳ್ಳೆ ಸಿಗುತ್ತೆ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ ತನ್ನ ಗೀತೆಯಲ್ಲಿ ಹೇಳಿದ್ದಾರೆ, ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ. ಅಂದರೆ ನಿನಗೆ ಕರ್ಮ ಅಂತಂದ್ರೇನು? ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧ್ಯಾತ್ಮನ ವಾ ಪ್ರಕೃತಿ ಸ್ವಭಾವಾತ್ ಕರ್ಮಣ್ಯೇ. ಅಂದರೆ ನೀನೇನು ಮಾಡ್ತೀಯ ಕರ್ಮ ನೋಡು, ಅದಕ್ಕಷ್ಟೇ ನೀನು ಅಧಿಕಾರಿ. ಫಲ ಕೊಡೋನು, ಫಲ ಸಿಗೋದು ಈ ಪ್ರಕೃತಿಯಿಂದಾನೆ. ಆ ಪ್ರಕೃತಿ ಧರ್ಮನೇ ಆ ಥರ ಆಗಿದೆ. ಕರ್ಮಣ್ಯ ರಚನೆನೇ ಪರಮಾತ್ಮ ಆ ಥರ ಮಾಡಿದ್ದಾನೆ. ಪ್ರಕೃತಿ ಇರೋದೇ ಆ ಥರ. ಬ್ರಹ್ಮಾಂಡ ವಿಶ್ವಶಕ್ತಿ ಅಂತೇನು ಹೇಳ್ತೀವಿ, ಪರಬ್ರಹ್ಮ ಶಕ್ತಿ, ಅನ್ಇಮ್ಯಾಜಿನರಿ, ಅನ್ಲಿಮಿಟೆಡ್ ಆ ತತ್ವನೇ ಇರೋದು ಹಾಗೆ. ನೀನೇನು ಮಾಡ್ತೀಯ ನೋಡು, ಅದ್ರ ಮೇಲಷ್ಟೇ ನಿನ್ನ ಅಧಿಕಾರ. ಇಚ್ಛಾಶಕ್ತಿ ಭಗವಂತ ಕೊಟ್ಟಿದ್ದಾನೆ. ನೀನು ಏನು ಮಾಡ್ತೀಯ ಅದ್ರ ಫಲ ಕೊಡುತ್ತೆ ಪ್ರಕೃತಿ, ದೇವರು, ಧರ್ಮ. ಅದೇ ಧರ್ಮ.
ಸುಮ್ಮನೆ ಇಷ್ಟುದ್ದ ನಾಮ ಹಾಕ್ಕೊಂಡು ಶಾಲ್ಗಳನ್ನು ಹಾಕ್ಕೊಂಡು ಬಣ್ಣ ಬಣ್ಣದ್ದು ಪೂಜೆ ಪುನಸ್ಕಾರ ವೈಭವದಿಂದ ಖರ್ಚು ಮಾಡಿ ಬೇಕಾದಾಗೆ ಪೂಜೆ ಪುನಸ್ಕಾರ ಮಾಡಿ ಇಲ್ಲಿ ಬಂದು ಒಂದು ಜೀವಿಗೆ ಹಿಂಸೆ ಮಾಡಿದರು. ಯಾವುದೇ ಜೀವ ಇರಲಿ, ಅದು ಮನುಷ್ಯ ಇರಲಿ ಅನ್ಯ ಜೀವ ಇರಲಿ, ಹಿಂಸೆ ಮಾಡಿದರೆ ಆ ಒಂದು ತತ್ವ ತಾನಾಗೆ ಕೆಲಸ ಮಾಡುತ್ತಲ್ಲಿ. ಅದಕ್ಕೆ ಸಮನಾದಂತಹ ಶಕ್ತಿ ಕರ್ಮ ನಿನ್ನೊಳಗೆ ಸೇರುತ್ತೆ. ಒಳ್ಳೇದು ಮಾಡಿದರೆ ಒಳ್ಳೆಯದು, ಹಾಳು ಮಾಡಿದರೆ ಹಾಳು. ಆ ಒಳ್ಳೆಯದು ಹಾಳು ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ತನ್ನೊಳಗೆ ತಾನು ನೋಡಿ, ತನ್ನೊಳಗೆ ತಾನು ಅರಿದೋಡಲ್ಲದೆ ಇದು ಅರ್ಥ ಆಗೋದಿಲ್ಲ. ಏನು ಮಾಡಬೇಕು, ಹೇಗಿರಬೇಕು ಅಂತ. ಸೊ ದೇವ್ರನ್ನ ಕಡೆಗೂ ತಿಳ್ಕೊಬೇಕಿಷ್ಟೇ. ಅಪ್ಪ ಧರ್ಮದಲ್ಲಿ ನಡೆಸಪ್ಪ. ಧರ್ಮ ಅಂದರೆ ಮನುಷ್ಯ ಧರ್ಮನ ಪಾಲನೆ ಮಾಡುವಂತಹ, ಮನುಷ್ಯ ಧರ್ಮದಲ್ಲಿ ಜೀವಿಸುವಂತಹ ಶಕ್ತಿ ಕೊಡು. ಉತ್ತರದಲ್ಲಿ ಬದುಕಿದಾಗ ತನ್ನಿಂತಾನೇ ಮನಸ್ಸು ಅನ್ನೋದು ತನ್ನಿಂತಾನೇ ಶೂನ್ಯ ಭಾವಕ್ಕೆ ಬರುತ್ತೆ. ಯಾವ ಚಿಂತೆಗಳು ಇರಲ್ಲ, ಯಾವ ರೋಗಗಳು ಬಾಧಿಸಲ್ಲ ಶೂನ್ಯ ಭಾವದಲ್ಲಿ. ಈ ಥರ ಮನುಷ್ಯ ಧರ್ಮದಲ್ಲಿ ಮಾನವೀಯತೆಯಲ್ಲಿ ಯಾರು ಬದುಕ್ತಾರೋ ಶಕ್ತಿ ಅನ್ನೋದು ತನ್ನಿಂತಾನೇ ಹುಡುಕೊಂಡು ಬರುವಂಥದ್ದು ಅಲ್ಲ, ಅದು ತನ್ನೊಂದಿಗೆ ಇರುವಂಥದ್ದು. ಅದು ಗೋಚರಿಸ್ತದೆ. ಆಗ ಒಬ್ಬ ಮನುಷ್ಯನಿಗೆ ಶಾಂತಿ, ದೀರ್ಘವಾದಂಥ ಶಾಂತಿ, ಮುಕ್ತತೆ ಸಿಗುತ್ತೆ. ಇದನ್ನು ಅರ್ಥಕೊಳ್ಳೋಕ್ಕೆ ನಡಿಬೇಕಾದಂಥ ಮಾರ್ಗವೇ ಸತ್ಯದ ಮಾರ್ಗವೇ ಹೊರತು ಬಾಯಿಂದಾಡುವ ಸತ್ಯ ಸುಳ್ಳು ಅಂತಲ್ಲ. ಸತ್ಯದ ಮಾರ್ಗ ಅಂದರೆ ಆ ಪರಮ ಶಕ್ತಿ ಏನು, ಯಾವ ತತ್ವನ ಪ್ರಕೃತಿಯಲ್ಲಿ ಇಟ್ಟಿದೆಯೋ ಅದನ್ನು ತನ್ನೊಳಗೆ ತಾನು ಕಾಣುವಂಥದ್ದೇ ಪರಮ ಸತ್ಯ, ಪರಮ ಧರ್ಮ, ನ್ಯಾಯ. ಇದನ್ನು ಅರ್ಥಕೊಂಡು ಈ ಮಾನವ ಧರ್ಮದಲ್ಲಿ ಸನಾತನತೆ ಅದನ್ನೇ ಹೇಳುತ್ತೆ. ಆ ಸನಾತನ ಧರ್ಮ ಅಂದರೆ ಸರ್ವರು ಮಾನವ ಧರ್ಮದಲ್ಲಿ ಮನುಷ್ಯತ್ವದಲ್ಲಿ ನಡ್ಕೊಂಡು ತನ್ನೊಂದಿಗೆ ಇರುವ ಪರಮಾತ್ಮನನ್ನು ಕಂಡುಕೊಳ್ಳೋದೇ ಸನಾತನ ಧರ್ಮ. ಬರೀ ಬಾಯಲ್ಲಿ ಧರ್ಮ ಅಂತ ಹೇಳಿ ಹೊರಗಡೆಯಿಂದ ಕಾಯ ವಾಚ ಮನಸ ಹಿಂಸಾತ್ಮಕವಾದಂತಹ ಕೃತ್ಯಗಳನ್ನು ಮಾಡೋದಲ್ಲ. ಇದನ್ನು ಸರ್ವರು ಅರ್ಥಕೊಳ್ಬೇಕು. ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಭಗವದ್ಗೀತೆಯನ್ನು ಒಂದು ತಂದುಕೊಂಡು ಓದಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ, ಅದರ ಪ್ರಕಾರ ಕ್ರಿಯಾಯೋಗ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ. ಕ್ರಿಯಾ ಅಂದರೆ ಅದೊಂದು ಕ್ರಿಯೆ, ಉಸಿರಿನ ಮುಖಾಂತರ ಅಲ್ಲಿ ಮನಸ್ಸನ್ನು ಓಡಾಡಲಿಕ್ಕೆ ಬಿಡೋ ಬದಲು ತನ್ನ ಉಸಿರಿನ ಮೇಲೆ ಗಮನ ಇಟ್ಟರೆ ಮನಸ್ಸು ತನ್ನಿಂತಾನೇ ಹೊರಗಡೆ ತಿರುಗಾಡೋ ಬದಲು ತನ್ನೊಳಗೆ ತಾನು ನೋಡ್ಕೊಳ್ಳಿಕ್ಕೆ ಇದು ಸಹಾಯ ಆಗುತ್ತೆ. ಹೇಗೆ ತನ್ನೊಳಗೆ ತಾನು ನೋಡ್ಕೊಳ್ಳೋದಂದರೆ ಉಸಿರಿನ ಮುಖಾಂತರ. ಆವಾಗ ತಿರುಗುವ ಮನಸ್ಸು ತನ್ನೊಳಗೆ ತನ್ನ ಕೇಂದ್ರಕ್ಕೆ ಬಂದಿಲ್ಲತ್ತೆ. ಇದು ನಿಜವಾದ ಚೈತನ್ಯ ಜಾಗೃತಿಗೆ ಸಹಾಯ ಮಾಡುತ್ತೆ. ಈ ಧರ್ಮ
ಸನಾತನ ಧರ್ಮನ ಭೂಮಿಯಲ್ಲಿರುವ ಎಲ್ಲ ಮನುಷ್ಯರು ಅರಿತುಕೊಳ್ಳುವಂತೆ ಗುರುಶಕ್ತಿ ಅನುಗ್ರಹಿಸಲಿ ಅಂತ ಹೇಳ್ತಾ ನಮಸ್ಕಾರ.